Jacar Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕೆರ್ ಅಕಾಡೆಮಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು SSLC ತೃತೀಯ ಭಾಷೆ ಹಿಂದಿ ವಿಷಯಕ್ಕೆ ಸಂಬಂಧಿಸಿದಂತೆ ಪಾಠ 2 ಪಾಠ ಹಮಾರದು ಹೈ ಕಾಶ್ಮೀರಿ ಸೆ ಪಾಠದ 2025 ಎನ್ಯುವಲ್ ಎಕ್ಸಾಮ್ಗೆ ಎಕ್ಸಾಮ್ 1ಗೆ ಬರುವಂತ ಅತಿ ಇಂಪಾರ್ಟೆಂಟ್ ಪ್ರಶ್ನೆ ಹಾಗೂ ಉತ್ತರಗಳನ್ನು ಸಹಿತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೂ ಒಂದಿಷ್ಟು ರೀಕ್ಯಾಪ್ ಅನ್ನ ಮಾಡೋಣ, ಒಂದಿಷ್ಟು ರಿವಿಷನ್ ಅನ್ನ ಮಾಡೋಣ. ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳ ಮೇಲೆ ಇಲ್ಲಿ ನಾವು ಏನ್ ಮಾಡಬೇಕು, ಗಮನವನ್ನು ಕೊಡಬೇಕು ಎನ್ನುವುದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ವೀಕ್ಷಕರೇ, ವಿದ್ಯಾರ್ಥಿಗಳು ತಾವೆಲ್ಲರೂ ಈಗಾಗಲೇ ಹಿಂದಿನ ವಿಡಿಯೋಗಳಿಗೆ ಬಹಳಷ್ಟು ವೀಕ್ಷಣೆಯನ್ನ ಕೊಟ್ಟಿದ್ದೀರಿ. ಹೌ ಟು ಸ್ಕೋರ್ ಔಟ್ ಎನ್ನುವಂತ ವಿಡಿಯೋಗೆ ಬಹಳಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದೀರಿ. ಆ ಒಂದು ವಿಡಿಯೋದಲ್ಲಿ ಸಹಿತ ಕಾಶ್ಮೀರಿ ಸೆ ಪಾಠದಿಂದ ಎಷ್ಟು ಅಂಕಗಳು ಬರ್ತವೆ ಹಾಗೂ ಯಾವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ 2-3 ಅಂಕಗಳಿಗೆ ಮಾಡಬೇಕು ಎನ್ನುವಂಥದ್ದನ್ನ ನಾನು ಹೇಳಿದ್ದೆ. ಸೊ ಕಳೆದ ವಿಡಿಯೋದಲ್ಲಿ ಮಾತೃಭೂಮಿ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕಾಶ್ಮೀರಿ ಸೆ ಪಾಠದ ಒಂದಿಷ್ಟು ಮುಖ್ಯಾಂಶಗಳನ್ನ ಹಾಗೂ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಯಾವ ತರ ಕೇಳ್ತಾರೆ, ಹಾಗೆ ಅದನ್ನ ಆನ್ಸರ್ ಯಾವ ತರ ಮಾಡಬೇಕು, ಅದನ್ನ ಉತ್ತರಿಸೋದು ಹೇಗೆ, ಔಟ್ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕು ಅಂದ್ರೆ ಎಕ್ಸಾಮ್ ಸೀರೀಸ್ ಅಲ್ಲಿ ಇದು 3rd ವಿಡಿಯೋ ಆಗಿದೆ. ಸೊ ಇದಕ್ಕೆ ನಿಮ್ಗೆ ಆತ್ಮೀಯವಾಗಿ ಸ್ವಾಗತವನ್ನ ಮಾಡ್ತಾ ಸೊ ಬನ್ನಿ ವಿಡಿಯೋವನ್ನ ಪ್ರಾರಂಭ ಮಾಡೋಣ. सो हमारा पाठ जो है कश्मीरी सेब ಎನ್ನುವಂಥದ್ದು ನಮ್ಮ ಪಾಠ 2. ಸೊ ಮುಖ್ಯ ರೂಪ से यह साहित्यिक विधा कौन सी है, कहानी है. ಯಾವುದಿದೆ ಇದು ಸಾಹಿತ್ಯಿಕ ವಿಧಾನ ಕೂಡ 1 ಅಂಕದಲ್ಲಿ ನಿಮಗೆ ಕೇಳಬಹುದು, ಅನುರೂಪತದಲ್ಲಿ ಇದನ್ನ ಕೇಳಬಹುದು. तो ಇದು ಏನಾಗಿದೆ, एक कहानी है. और यहाँ से कौन कौन से अंक आ सकते हैं, 1 अंक और अनुरूपता भी आ सकता है और 2 अंक का एक प्रश्न भी आ सकता है. ಸೊ ಮುಖ್ಯವಾಗಿ ಏನ್ ಮಾಡ್ತಾರೆ, ಕಾಶ್ಮೀರಿ ಸೆ ಪಾಠದಿಂದ 1 ಅಂಕದಲ್ಲಿ ಆದ್ರೂ ಒಂದು ಪ್ರಶ್ನೆನ ಕೇಳಬಹುದು ಅಥವಾ ಅನುರೂಪತಾದಲ್ಲಿ ಆದ್ರೂ 1 ಅಂಕದ ಪ್ರಶ್ನೆಯನ್ನ ಕೇಳಬಹುದು. ಜೊತೆಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ 2 ಅಂಕದ ಒಂದು ಪ್ರಶ್ನೆಯನ್ನ ಕೇಳಬಹುದು. ಸೊ ಮುಖ್ಯವಾಗಿ 2-3 ಅಂಕಗಳು ಈ ಒಂದು ಪಾಠದಿಂದ ನಮಗೆ ಬರ್ತವೆ ಮಕ್ಕಳೇ. ಸೊ ಮುಖ್ಯವಾಗಿ ಏನು ಗಮನವನ್ನು ಕೊಡ್ಬೇಕಂದ್ರೆ इस पाठ के लेखक कौन है हमारे, प्रेमचंद जी हैं. प्रेमचंद्र ಅವರು ತನ್ನ ಅನುಭವವನ್ನ ಹಂಚಿಕೊಳ್ತಾ ಇದ್ದಾರೆ ನಮ್ಮ ಜೊತೆಗೆ. सो हमारा ये सबसे पहले हम देखेंगे 1 अंक वाले प्रश्न कौन कौन से आ सकते, ಯಾವೆಲ್ಲ ಪ್ರಶ್ನೆಗಳು ಬರಬಹುದು ಹಾಗೂ ಈ ಹಿಂದೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಅನ್ನು ಮಾಡೋಣ. ಯಾಕಂದ್ರೆ 1 ಅಂಕದ ಪ್ರಶ್ನೆನೂ ಕೂಡ ಇಲ್ಲಿ ಏನ್ ಮಾಡ್ತಾರೆ, ಕೇಳ್ತಾರೆ. तो सबसे पहला अगर हम प्रश्न देखेंगे, प्रेमचंद जी का जी क्यों ललचा उठा ಎನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ. ಹಲವಾರು ಬಾರಿ ಕೇಳಿದ್ದಾರೆ. ಜೂನ್ 2018, ಏಪ್ರಿಲ್ 2019, ತದನಂತರ ಸೆಪ್ಟೆಂಬರ್ 2020ಗೂ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಸೊ ಅದರ ಉತ್ತರ ಹೇಗಿದೆ ಅಂದ್ರೆ, ಗುಲಾಬಿ ರಂಗದಾರ್ ಸೇಬ್ ದೇಕರ್ ಪ್ರೇಮಚಂದ್ರ ಜಿ ಕಾ ಜಿ ಲಲ್ಚಾ ಉಠಾ ಎನ್ನುವಂಥದ್ದು. ಸೊ ಮುಖ್ಯವಾಗಿ ಈ ಒಂದು ಪಾಠದಿಂದ ಸಾಹಿತ್ಯಿಕ ವಿಧವನ್ನ ನೆನಪಿಡಬೇಕು. कौन-सी है, कहानी है. और इस पाठ के लेखक हैं प्रेमचंद जी. और कौन से समय में गए थे लेखक, शाम के समय में. कहाँ गए थे, शाम का समय. कौन सा समय था, सायंकाल समय हुई. तो और कहाँ गए थे, चौक गए थे. कहाँ गए थे, चौक गए थे. क्या लाने गए थे ಅನ್ನುವಂತ ಪ್ರಶ್ನೆ ಕೂಡ ಕೇಳಬಹುದು. तो वहां पर हमें लिखना है 2-4 जरूरी चीजें, 2-4 जरूरी चीजें खरीदने, 2-4 जरूरी चीजें ಖರೀದನೆ ಎನ್ನುವಂಥದ್ದನ್ನು ಕೂಡ ಬರೀಬೇಕು. ಸೊ ಈ ತರನಾಗಿರ್ತಕ್ಕಂಥ ಒಂದು ವಾಕ್ಯದಲ್ಲಿ ನಿಮಗೆ ಕೇಳಬಹುದು. ಎರಡನೇ ಪ್ರಶ್ನೆ ಮತ್ತೊಂದು ಯಾವ್ದು ಹೇಳಿದೀನಿ ನಾನು ಇಲ್ಲಿ ಅಂದ್ರೆ, ಪ್ರೇಮಚಂದ್ ಜಿ ಚೌಕ್ ಕ್ಯೌ ಗಯೇತೆ ಎನ್ನುವಂಥದ್ದು ಜೂನ್ 2019ಕ್ಕೆ 1 ಅಂಕದಲ್ಲಿ ಕೇಳಿದ್ರು. ಪ್ರೇಮಚಂದ್ 2-4 ಜರೂರಿ ಚೀಜೆ ಖರೀದನೆ ಚೌಕ್ ಗಯೇತೆ ಎನ್ನುವಂಥದ್ದು ನಮ್ದು ಉತ್ತರ ಆಗಬೇಕು. ಇಸಿ ಪ್ರಕಾರ ಸೆ ಲೇಖಕ್ ಪ್ರೇಮಚಂದ್ ಜಿ ಕೋ ದುಕಾನ್ ಮೇ ಕ್ಯಾ ಕ್ಯಾ ನಜರ್ ಆಯಾ ಎನ್ನುವಂಥದ್ದು ಪ್ರಶ್ನೆಯನ್ನ ಕೇಳಿದ್ರು. ಏನೆಲ್ಲ ಅವರಿಗೆ ಕಂಡು ಬರುತ್ತೆ ಎನ್ನುವಂಥದ್ದು. ಸೊ ಲೇಖಕ್ ಪ್ರೇಮಚಂದ್ ಜಿ ಕೋ ದುಕಾನ್ ಮೇ ರಂಗದಾರ್ ಗುಲಾಬಿ ಕಾಶ್ಮೀರಿ ಸೇಬ್ ನಜರ್ ಆಯೆ ಎನ್ನುವಂಥದ್ದು. ಸೊ ಇಲ್ಲಿ ಮುಖ್ಯವಾಗಿ ಗುಲಾಬಿ ಎನ್ನುವಂಥದ್ದು ಕರೆಕ್ಟ್ ಆಗಿ ನೆನಪಿಟ್ಕೊಳ್ರಿ, ರಂಗದಾರ್ ಹಾಗೂ ಕಾಶ್ಮೀರಿ ಸೇಬ್ ಒಂದು ವಾಕ್ಯದಲ್ಲಿ ಇಲ್ಲಿ ಇದನ್ನು ಕೂಡ ಬಹಳ ಸಲ ಟ್ವಿಸ್ಟ್ ಆಗಿ ಕೇಳ್ತಾರೆ, ಅದನ್ನ ನೆನಪಿಟ್ಕೊಳ್ಳಿ. और हमारा एक चौथा प्रश्न और एक हम देखेंगे, रोज एक सेब खाने से किनकी जरूरत नहीं होती. जून 2019 और एग्जाम 3 2024 ಅಂದ್ರೆ ಹೋದ ವರ್ಷ एग्जाम 3 ಗೂ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು. ರೋज एक सेब खाने से डॉक्टर की जरूरत नहीं होती ಅನ್ನುವಂಥದ್ದು. ಅಥವಾ ಇನ್ನೊಂದು ಪ್ರಶ್ನೆ ಏನು ಕೇಳಬಹುದು ಅಂದ್ರೆ, ರಸ್ और स्वाद में सेब किसके बराबर है ಎನ್ನುವಂಥದ್ದು ಪ್ರಶ್ನೆಯನ್ನ ಕೇಳಬಹುದು. तो किसके बराबर है, आम के बराबर है. ರಸ ಹಾಗೂ ಸ್ವಾದದಲ್ಲಿ ಸೇಬು ಯಾವ ಹಣ್ಣಿನ ಸರಿ ಸಮಾನ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಕೇಳ್ತಾರೆ. ಸೊ ಕಿಸ್ಕೆ ಸಮಾನ್, ಆಮ್ ಕೆ ಸಮಾನ್ ವಹ ಸ್ಥಾನ್ ಅಬ್ ಸೇಬ್ ಕೋ ಮಿಲ್ ಚುಕಾ ಹೈ. ಇನ್ನು ಮುಖ್ಯವಾಗಿ ಮತ್ತೆ ಏನ್ ಕೇಳ್ತಾರೆ ಅಂದ್ರೆ, ಅನುರೂಪತಾ ಪ್ರಶ್ನೆಯನ್ನು ಕೂಡ ಈ ಒಂದು ಪಾಠದಿಂದ ಕೇಳುವಂತ ಚಾನ್ಸಸ್ಗಳಿದಾವೆ. ಒಂದು ಅಂಕದ ಒಂದು ಪ್ರಶ್ನೆ ಆದ್ರೂ ಕೇಳ್ತಾರೆ ಅಥವಾ ಒಂದು ಅನುರೂಪತನ್ನ ಕೇಳ್ತಾರೆ. ಜೊತೆಗೆ 2 ಅಂಕದ ಒಂದು ಪ್ರಶ್ನೆಯನ್ನು ಸಹಿತ ಈ ಒಂದು ಪಾಠದಿಂದ ಕೇಳಬಹುದು.
ಸೊ ಮುಖ್ಯವಾಗಿರುವಂತಹ ಅನುರೂಪತಾ ಯಾವೆಲ್ಲ ಕಡೆ ನಾವು ಗಮನ ಕೊಡಬೇಕು ಅನ್ನುವಂಥ ಒಂದಿಷ್ಟು ಪಾಯಿಂಟ್ ಔಟ್ ಅನ್ನು ಮಾಡಿದ್ದೀನಿ. ಕಾಶ್ಮೀರಿ ಸೇಬ್ ಬೇಸ್ನೆ ವಾಲ ಬೇಇಮಾನ್ ಅವ್ರ ರೇವಡಿ ಬೇಸ್ನೆ ವಾಲ ಈಮಾನ್ದಾರ್ ಎನ್ನುವಂಥದ್ದು ಉತ್ತರ ಆಗಿತ್ತು. ಮಾರ್ಚ್ 2017, ತದನಂತರ ಏಪ್ರಿಲ್ 2020, ಜೂನ್ 23ಗೂ ಕೂಡ ಈ ಒಂದು ಪ್ರಶ್ನೆಯನ್ನ ಕೇಳಿದ್ರು. इसी प्रकार से ಇದನ್ನ ಬಹಳ ಸಲ ಕೇಳಿದ್ದಾರೆ. नागपुर संतरा और कश्मीर किसके लिए फेमस है? सेब के लिए. तो यह जून 2022 के अंदर पूछा गया था. सो ಬಹಳಷ್ಟು ಈ ಒಂದು ಪ್ರಶ್ನೆಯನ್ನ ಅನುರೂಪದಲ್ಲಿ ಕೇಳಲಾಗಿದೆ. सेब क्या है? फल है. और गाजर क्या है? एक सब्जी है. ಹಲವಾರು ಸಲ ನಾವು ಏನ್ ಮಾಡ್ತೀವಿ, ಗಾಜರ್ ಅನ್ನ ಫಲ್ ಅಂತ ಬರೀತೀವಿ. ಸೊ ಗಾಜರ್ ಕ್ಯಾ ಹೈ? एक सब्जी है. ಕಪಡಾ ನಾಪ್ನಾ, ಬಟ್ಟೆಯನ್ನು ಏನ್ ಮಾಡ್ತೀವಿ? ಅಳಿತೀವಿ. ಟೊಮೆಟೊವನ್ನು ಏನ್ ಮಾಡ್ತೀವಿ? ತೌಲ್ನಾ ಅಂದ್ರೆ ತೂಕ ಮಾಡ್ತೀವಿ. ಏನ್ ಮಾಡ್ತೀವಿ? ತೂಕ ಮಾಡ್ತೀವಿ. ಗರೀಬ್ ಲೋಗ್ ಗಾಜರ್. ಸೊ ಒಂದಿಷ್ಟು ಬೇರೆ ಟೈಪ್ ನಾನು ಪ್ರಯೋಗವನ್ನು ಮಾಡಿದ್ದೀನಿ. ಅಮೀರ್ ಲೋಗ್ ಗಾಜರ್ ಕಾ ಹಲ್ವಾ. ಬಡವರು ಕೇವಲ ಗಜರಿನ ತಿಂತಾ ಇದ್ರೆ, ಶ್ರೀಮಂತರು ಗಾಜರ್ ಕಾ ಹಲ್ವಾವನ್ನ ತಿಂತಾ ಇದ್ರು. ಮಾತೃಭೂಮಿ ಯಹ ಕ್ಯಾ ಹೈ? ಕವಿತಾ ಹೈ. ಕಾಶ್ಮೀರಿ ಸೇಬ್ ಯಹ ಹೈ ಕಹಾನಿ. ನೋಡಿ ಇಲ್ಲಿ ಸಾಹಿತ್ಯದ ವಿಧ ಬಂದಿದೆ ಮಕ್ಕಳೇ. ಬೇರೆ ಪಾಠನೂ ಕೂಡ ಇಲ್ಲಿ ಕೇಳಬಹುದು, ಸಾಹಿತ್ಯ ವಿಧಾನ ಕೂಡ ಕೇಳಬಹುದು. ನಮ್ಮೆಲ್ಲ ಪಾಠದ ಒಂದು ವಿಧಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ, ನೆನಪಿಟ್ಕೋಬೇಕಾಗ್ತದೆ. ಸೊ ಮುಖ್ಯವಾಗಿ ಕಾಶ್ಮೀರಿ ಸೇಬ್ ಯಹ ಕ್ಯಾ ಹೈ? ಕಹಾನಿ ಹೈ. ಮಾತೃಭೂಮಿ ಭಗವತಿ ಚರಣ್ ವರ್ಮಾ, ಕಾಶ್ಮೀರ್ ಸೇಬ್ ಪ್ರೇಮಚಂದ್. ಸೊ ಇದನ್ನ ಬಹಳಷ್ಟು ಕಡಿಮೆ ಕೇಳ್ತಾರೆ, ಆದ್ರೂ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ. ನೀಮ್ ಕೌಡಿ ಕಾ ಸ್ವಾದ್ कैसा रहता है? कड़वा रहता है. और सेब का स्वाद मीठा अथवा रसीला रहता है. ಸಿಹಿಯಾಗಿರ್ತದೆ ಅಥವಾ ರುಚಿಕರವಾಗಿ ರಸೀಲಾ रहता है. ಎಕ್ಸಾಮ್ ಒನ್ಗೆ ಈ ಒಂದು ಅನುರೂಪತವನ್ನ ಕೇಳಿದ್ರು. ಸೊ ಹೀಗೆ ಅನುರೂಪತ ಪ್ರಶ್ನೆನೂ ಕೂಡ ಅಲ್ಲಿಂದ ನೀವು ಒಂದ್ಸಲ ನೋಡ್ಕೊಳ್ಳಿ. इसी प्रकार से अब हम देखेंगे दीर्घ उत्तर. ಇನ್ನು 2 ಅಂಕದ ಪ್ರಶ್ನೆ ಅಥವಾ 3 ಅಂಕದ ಪ್ರಶ್ನೆನ ಕೇಳಿದ್ರೆ ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನೋಂಥದ್ದು ಒಂದೇ ಪೇಜ್ ಅಲ್ಲಿ ನಾನು ಕೊಟ್ಟಿದ್ದೀನಿ. ಅದನ್ನ ಈಗ ನಾವೇನ್ ಮಾಡೋಣ, ಡಿಸ್ಕಷನ್ ಅನ್ನ ಮಾಡೋಣ. ನೋಡಿ ಇಲ್ಲಿ ನೋಡಬಹುದು, ಯಾಕೋನೆ हमारे लेखक प्रेमचंद्र जी हैं. लेखक प्रेमचंद्र ಅವರ ಚಿತ್ರವನ್ನು ಕೊಟ್ಟಿದ್ದೀನಿ. सबसे पहले मैंने यहाँ पर दिया है ಶಿಕ್ಷಿತ್ ಸಮಾಜ್ ಕೆ ವಿಚಾರ. ಸೊ ಶಿಕ್ಷಿತ್ ಸಮಾಜದ ಬಗ್ಗೆ ಯಾವುದೋ ಪ್ರಶ್ನೆ ಬಂದ್ರೆ ಉತ್ತರವನ್ನ ಏನ್ ಬರೀಬೇಕು? ಇಲ್ಲಿ ಬರೀಬೇಕು. ಇಲ್ಲಿದೆ ನೋಡಿ, आजकल शिक्षित समाज में प्रोटीन और विटामिन के बारे में विचार किया जाने लगा है ಎನ್ನುವಂಥದ್ದು. इसी प्रकार से ಇಲ್ಲಿ ಸೇಬು ಹಣ್ಣು ಕೊಟ್ಟಿದ್ದೀನಿ. ಸೊ ಇಲ್ಲಿ ಏನು ಕೊಟ್ಟಿದ್ದೀನಿ? ರಂಗದಾರ್ ಗುಲಾಬಿ ಸೇಬ್ ದೇಖಕರ್ ಲೇಖಕ ಜಿ ಲಲ್ಚಾಯ್ ಎನ್ನುವಂಥದ್ದು. ಲೇಖಕ ಜಿ ಕ್ಯೂ ಲಲ್ಚಾ ಉಠಾ ಎನ್ನುವಂಥ ಪ್ರಶ್ನೆ ಕೇಳಿದ್ರೆ ಈ ಒಂದು ಉತ್ತರವನ್ನ ಬರೀಬೇಕು. इसी प्रकार से आप क्या आता है? सेब का महत्व के बारे में लिखिए ಅಥವಾ ಸೇಬ್ के बारे में लेखक के विचार क्या थे ಎನ್ನುವಂಥ ಪ್ರಶ್ನೆ ಕೂಡ 2 ಅಂಕದಲ್ಲಿ ಕೇಳಬಹುದು. ಸೊ ಅದನ್ನ ಯಾವ ತರ ಬರೀಬೇಕಂದ್ರೆ, सेब में बहुत सारे विटामिन और प्रोटीन होते हैं. रोज एक सेब खाने से डॉक्टर की जरूरत नहीं रहती. रस और स्वाद में सेब आम के बराबर है. सेब केवल स्वाद की चीज नहीं, उसमें गुण भी है ಎನ್ನುವಂಥದ್ದು. ಸೊ ಇಷ್ಟು ಪಾಯಿಂಟ್ಗಳನ್ನ ಮಕ್ಕಳೇ ತಾವುಗಳು ಬರೆದ್ರೆ 2 ಅಂಕಗಳು ಲಭಿಸ್ತವೆ. ಸೊ ಈ ಒಂದು ಪೇಜ್ ಅಲ್ಲಿ ಏನಿದೆ ಅಲ್ಲ ಮಕ್ಕಳೇ, ಆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಗಳ ಕಡೆಗೆ ಪ್ರತಿಯೊಂದು ಪಾಯಿಂಟ್ ಅನ್ನು ಮಾಡಿದ್ರೆ ಇದರಲ್ಲಿದೆ ಅನುರೂಪದ ಕೇಳಿದ್ರು ನೀವು ಉತ್ತರಿಸಬಹುದು. ಒಂದು ವಾಕ್ಯದಲ್ಲಿ ಕೇಳಿದ್ರು ಸಹಿತ ಇದರಲ್ಲೇ ಇರ್ತದೆ, ಅದನ್ನು ಕೂಡ ನೀವು ಉತ್ತರಿಸಬಹುದು. अब मुख्य रूप से हमें पूछा जाता है पाठ का आशय अथवा संदेश. कश्मीरी से पाठ का आशय क्या है, अथवा कश्मीरी से पाठ का संदेश क्या है, अथवा लेखक प्रेमचंद अपने पाठकों को क्या चेतावनी देना चाहते हैं. ಈ ತರನಾಗಿರತಕ್ಕಂಥ ಪ್ರಶ್ನೆಗಳು ಕೇಳಿದ್ರು ಅಂದ್ರೆ ಅದಕ್ಕೆ ಉತ್ತರ ಏನ್ ಬರಿಬೇಕು ಅಂದ್ರೆ, ಖರೀದಾರಿ करते समय सावधानी बरते नहीं तो धोखा खाने की संभावना होती है ಎನ್ನುವಂಥದ್ದು. ಇಷ್ಟು ಸಿಂಪಲ್ ಆಗಿ ಬರೆದರೂ ಸಹಿತ ಮಕ್ಕಳೇ ನಿಮಗೆ ಏನು ಸಿಗ್ತವೆ? 2 ಅಂಕಗಳು ಸಿಗ್ತವೆ. ನೆಕ್ಸ್ಟ್ ಮತ್ತೆ ಏನ್ ಕೇಳಬಹುದು ಅಂದ್ರೆ, ದುಕಾನ್ದಾರ್ ನೇ ಲೇಖಕ್ ಸೆ ಕ್ಯಾ ಕಾ. ಅಂಗಡಿಯವನು ಲೇಖಕರಿಗೆ ಏನಂತ ಹೇಳ್ತಾನೆ ಎನ್ನುವಂಥದ್ದು. ಸೊ ಮುಖ್ಯವಾಗಿ ಹಲವಾರು ಬಾರಿ ಇದನ್ನು ಕೂಡ ಕೇಳಿದ್ದಾರೆ. दुकानदार ने लेखक से कहा, बाबूजी बड़े मजेदार सेब आए हैं, खास कश्मीर के, आप ले जाए, खाकर तबीयत खुश हो जाएगी. ಸೊ ಇಲ್ಲಿ ಚಿತ್ರಣ ಕೂಡ ಸಾಂದರ್ಭಿಕ ಚಿತ್ರಣ ಕೂಡ ನೀಡಲಾಗಿದೆ. ಸೊ ದುಕಾನ್ದಾರ್ ಲೇಖಕ್ ಸೆ ಕ್ಯಾ ಕಹತಾ ಹೈ ಎನ್ನುವಂಥದ್ದನ್ನು ಕೇಳಿದ್ರೆ ಇದನ್ನ ಬರೀಬೇಕು. ಇನ್ನೊಂದು ಪ್ರಶ್ನೆಯನ್ನ ಏನ್ ಕೇಳಬಹುದು ಅಂದ್ರೆ, गाजर का महत्व, गज्जरिಯ महत्व, गाजर का महत्व क्या है. कश्मीरी से पाठ के अंदर गाजर के महत्व के बारे में क्या कहा गया है, अथवा प्रेमचंद गाजर के महत्व के बारे में क्या कहते हैं ಎನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಬಹುದು. ಗಜ್ಜರಿ ಬಗ್ಗೆ, ಗಜ್ಜರಿಯ ಮಹತ್ವದ ಬಗ್ಗೆ ಏನಂತ ಹೇಳ್ತಾರೆ ಎನ್ನುವಂಥದ್ದನ್ನ ಕೂಡ, गाजर का महत्व ಅಂತ ಬಂತು ಅಂದ್ರೆ ಈ ಒಂದು ಪಾಯಿಂಟ್ಸ್ ಗಳನ್ನ ಬರೀಬೇಕು. ಏನಂತ ಬರೀಬೇಕು? गाजर पहले गरीबों की पेट भरने की चीज थी. अमीर लोग गाजर का हलवा बनाकर खाते थे. गाजर में बहुत सारे विटामिन होते हैं. गाजर को भी अब ಮೇಜೋಂ ಪರ್ ಸ್ಥಾನ್ ಮಿಲ್ನೆ ಲಗಾ ಹೈ. ಸೊ ಮಕ್ಕಳೇ ಇಷ್ಟು ಪಾಯಿಂಟ್ಗಳನ್ನ ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತವೆ. ಸೊ ಇಷ್ಟೆಲ್ಲ ಪಾಯಿಂಟ್ಸ್ಗಳನ್ನ ನಾವು ಇಲ್ಲಿಂದ ಕವರ್ ಮಾಡಬಹುದು. ಇನ್ನು ಕೊನೆಯದಾಗಿ
ಮೊಹರ್ರಂ ಕೆ ಮಿಡ್ ಟರ್ಮ್ ಎಕ್ಸಾಮಿನೂ ಕೂಡ ಈ ಒಂದು ಪ್ರಶ್ನೆನ ಕೇಳಿದ್ರು. ಮೊಹರ್ರಂ ಕೆ ಮೇಲೆ ಮೇ ಲೇಖಕ್ಕೆ ಅನುಭವ ಅಂತ ಕೊಟ್ಟಿದ್ದೀನಿ. ಏನು ಕೊಟ್ಟಿದ್ದೀನಿ? ಮೊಹರ್ರಂ ಕೆ ಮೇಲೆ ಮೇ ಲೇಖಕ್ಕೆ ಅನುಭವ. ಆ ಒಂದು ಮೊಹರ್ರಂನ ಮೇಳದಲ್ಲಿ, ಜಾತ್ರೆಯಲ್ಲಿ ಆಗಿರುವಂಥ ಲೇಖಕರ ಅನುಭವ ಏನು, ಅಥವಾ ರೇವಡಿ ಕೆ ಬಾರೆ ಮೇ ಲೇಖಕ್ಕೆ ಕ್ಯಾ ಅನುಭವ ರಹೆ ಎನ್ನುವಂಥ ಪ್ರಶ್ನೆಯನ್ನು ಸಹಿತ ಕೇಳಬಹುದು. ಸೊ ಎರಡೂ ಪ್ರಶ್ನೆಗಳಿಗೆ ಒಂದೇ ಉತ್ತರವನ್ನು ಬರೀಬೇಕು. ಅದೇನು ಅಂದರೆ, एक बार लेखक ने मुहर्रम के मेले में एक दुकानदार से 1 पैसे की रेवड़ियां ली थी. पैसे की जगह अठन्नी दे आए थे. घर आकर जब अपनी भूल मालूम हुई तो दुकानदार के पास दौड़कर गए. लेखक को आशा नहीं थी कि दुकानदार अठन्नी लौटाएगा, लेकिन उसने प्रसन्नचित्त से अठन्नी लौटा दी और उल्टे लेखक से क्षमा मांगी. ಸೊ ಮಕ್ಕಳೇ, ಇದು ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಏನು ಮಾಡ್ತಾರೆ, ಕಾಶ್ಮೀರಿ ಸೆಪ್ ಪಾಠದಿಂದ ನಿಮಗೆ ಕೇಳಬಹುದು. ಸೊ ಇಷ್ಟು ಒಂದು ಪೇಜಲ್ಲಿ ನಾನು ಏನು ಮಾಡಿದ್ದೀನಿ, ಅದನ್ನು ಕವರ್ ಮಾಡಿದ್ದೀನಿ. 2 ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ. ಆಲ್ಮೋಸ್ಟ್ ಇದರಲ್ಲಿ ಯಾವುದಾದ್ರೂ 1-2 ಅಂಕದ ಪ್ರಶ್ನೆ ಕೇಳ್ತಾರೆ. ಹಾಗೂ ಇಲ್ಲಿಂದ ಕೇಳಿದರೆ 1 ಅಂಕದ ಪ್ರಶ್ನೆಯನ್ನು ಸಹಿತ ಕೇಳಬಹುದು. ಯಾ ಫಿರ್ ಅನುರೂಪತಾ के अंदर एक प्रश्न पूछा जा सकता है. ಅನುರೂಪತಾದಲ್ಲಿನೂ ಕೂಡ 1 ಅಂಕದ ಪ್ರಶ್ನೆಯನ್ನು ಕೇಳಬಹುದು. ಸೊ ಮಕ್ಕಳೇ, ಇದಾಗಿತ್ತು 100% ಇಲ್ಲಿಂದ ಇಷ್ಟು ಪಾಯಿಂಟ್ಸ್ಗಳನ್ನು ಮಾಡಿದರೆ 100% ಅಂಕಗಳು ಇಲ್ಲಿಂದ ಲಭಿಸ್ತವೆ. ಸೊ ಇಷ್ಟು ನಾವು ಕಾಶ್ಮೀರಿ ಸೆಪ್ ಪಾಠದಿಂದ ಮಾಡಿದರೆ ಸಾಕು. ಇಷ್ಟೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ನೆನಪಿಟ್ಕೊಂಡ್ರೆ ಸಾಕು. ಸೊ ಇಲ್ಲಿಂದ 2-3 ಅಂಕಗಳು ಕಾಶ್ಮೀರಿ ಸೆಪ್ ಪಾಠದಿಂದ ನಮಗೆ ಲಭಿಸ್ತವೆ. ಸೊ ಮುಂಬರುವಂಥ ವಿಡಿಯೋದಲ್ಲಿ ನಾವು ಗಿಲ್ಲು ಪಾಠದ ಬಗ್ಗೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ಅತಿ ಇಂಪಾರ್ಟೆಂಟ್ ಪಾಠ ಇರೋದರಿಂದ 3-4 ಅಂಕಗಳು ಸಹಿತ ಗಿಲ್ಲು ಪಾಠದಿಂದ ಬರ್ತವೆ. ಸೊ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನು ಅಂದರೆ, ತಾವುಗಳು ಅತಿ ಹೆಚ್ಚಿಗೆ ಔಟ್ ಆಫ್ ಔಟ್ ಅಂಕಗಳನ್ನು ಹಿಂದಿಯಲ್ಲಿ 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ತೀರಿ ಎನ್ನುವಂಥ ಭಾವನೆಯಿಂದ ನಾನು ಈ ಎಲ್ಲ ವಿಡಿಯೋಗಳನ್ನು ಶೂಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಬಹಳಷ್ಟು ಅವಶ್ಯವಾಗಿದೆ. ಸೊ ಈ ಎಲ್ಲ ವಿಡಿಯೋಗಳನ್ನು ನೀವು ಹೆಚ್ಚಿಗೆ ಶೇರ್ ಮಾಡಿದಷ್ಟು, ಸಬ್ಸ್ಕ್ರೈಬ್ ಆದಷ್ಟು ನಮಗೆ ಮತ್ತೆ ಸ್ಫೂರ್ತಿ ಸಿಗ್ತದೆ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ. ಸೊ ತಪ್ಪದೆ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಹಾಗೂ ನಿಮ್ಮ ಗೆಳೆಯರ ಜೊತೆಗೆ ಇದನ್ನು ಹಂಚಿಕೊಳ್ಳಿ. ಹಾಗೂ ಪರೀಕ್ಷಾ ಸಮಯದಲ್ಲಿ ಸಮಯ ನಿರ್ವಹಣೆ ಬಹಳಷ್ಟು ಮುಖ್ಯವಾಗಿರುವಂಥದ್ದು. ನಿಮ್ಮ ಸಮಯವನ್ನು ವೇಸ್ಟ್ ಮಾಡದೆ ಈಗ ಅಭ್ಯಾಸಗಳತ್ತ ಗಮನವನ್ನು ಕೊಡ್ರಿ ಅಂತ ಹೇಳ್ತಾ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್.